ನಾನು ನಿಮ್ ಡಾಕ್ಟರ್ ರಾಜ್ಕುಮಾರ್ ಶಿವಾಚಾರ್ಯ, ವೈದ್ಯ ಜ್ಯೋತಿಷಿ ಮಾತಾಡ್ತಿದ್ದೀನಿ. ಈಗ ಈ ಜುಲೈ ತಿಂಗಳ ರಾಶಿ ಫಲಗಳಲ್ಲಿ ಕೆಲವು ರಾಶಿಗಳಿಗೆ ಎಚ್ಚರಿಕೆಯಿಂದ ಇರಬೇಕಾದ ಸಮಯ ಬಂದಿದೆ. ಮೇಷರಾಶಿ, ವೃಷಭ ರಾಶಿ, ಸಿಂಹ ರಾಶಿ, ಕನ್ಯಾ ರಾಶಿ, ತುಲಾ ರಾಶಿ, ಅದೇ ರೀತಿ ವೃಶ್ಚಿಕ ರಾಶಿ, ಕುಂಭ ರಾಶಿ, ಇವುಗಳೆಲ್ಲ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು, ಗಮನವಾಗಿರಬೇಕು. ಈ ಜುಲೈ ತಿಂಗಳಲ್ಲಿ ಮೀನರಾಶಿಗೆ ಸ್ವಲ್ಪ ಮಟ್ಟಿಗೆ ಚೆನ್ನಾಗಿರುತ್ತದೆ. ಮಿಥುನ ರಾಶಿ, ಕನಕ ರಾಶಿ ಕೂಡ ಪ್ರತಿ ರಾಶಿಗೆ ಸ್ವಲ್ಪ ಮಟ್ಟಿಗೆ, ಕೆಲವು ರಾಶಿಗಳಿಗೆ ಮಾತ್ರ ಸ್ವಲ್ಪ ಮಟ್ಟಿಗೆ. ಮಕರ ರಾಶಿ, ಮೀನ ರಾಶಿಗೆ ಸ್ವಲ್ಪ ಮಟ್ಟಿಗೆ, ಕೆಲವು ರಾಶಿಗಳಿಗೆ ಚೆನ್ನಾಗಿರುತ್ತದೆ. ಕೆಲವು ರಾಶಿಗಳಿಗೆ ನಮ್ಮ ಜಾತಕದಲ್ಲಿ ಖಂಡಿತವಾಗಿಯೂ ಯಾವ ಪರಿಹಾರ ಮಾಡಬೇಕು, ಏನು ಮಾಡಬೇಕು ಎಂಬ ಪ್ರಶ್ನೆ ಬರುತ್ತದೆ. ಈ ರಾಶಿ ಫಲಗಳಲ್ಲಿ ನಾವು ಹೇಗೆ ಇದ್ದೇವೆ? ಕೆಲವು ರಾಶಿಗಳಿಗೆ ಚೆನ್ನಾಗಿರುತ್ತದೆ, ಕೆಲವು ರಾಶಿಗಳಿಗೆ ಕೆಲವು ಅಡಚಣೆಗಳು ಮತ್ತೆ ಸಮಸ್ಯೆಗಳು ಖಂಡಿತವಾಗಿಯೂ ಇರುತ್ತವೆ. ಇಂದು ಸೋಮವಾರ. ಇಂದು ಬೆಳಿಗ್ಗೆ ನಾನು ಹೊರಟು ಒಂದು ಶೂಟಿಂಗಿಗೆ ಹೋಗಲು ಹೊರಟಿದ್ದೇನೆ. ಇಂದು ಬೈಕ್ನಲ್ಲಿ ನಡೆದ ಒಂದು ಘಟನೆ ನನ್ನ ಕಣ್ಣೆದುರಿನಲ್ಲಿ ನಡೆದದ್ದು. ಒಂದು ಆಟೋ ಚಾಲಕರು ಸಿಗ್ನಲ್ನಿಂದ ವೇಗವಾಗಿ ತಿರುಗಿದ್ರು. ಒಬ್ಬರು ಬಡವರು ಅವರು ಫೋನ್ ಮುಂದೆ ಹಿಡಿದುಕೊಂಡೇ ಇದ್ದರು. ಮಗುವು ಮುಂದೆ ಇದ್ದರು. ಆ ತಿರುವಿನಲ್ಲಿ ತಡಕಾಗಿ ಗ್ಲಾಸ್ ಒಡೆದು ಹೆಲ್ಮೆಟ್ ಏನೋ ಆಗಿ ಒಂದು ಗೊಂದಲವಾಯಿತು. ಆ ಆಟೋ ಚಾಲಕರು ನಿಲ್ಲದೆ ಹೋಗ್ಬಿಟ್ರು. 1 ನಿಮಿಷ ಅಥವಾ ಒಂದು ಅರ್ಧ ನಿಮಿಷದ ನಂತರ ಮತ್ತೆ ಅವನು ಏನ್ ಅನ್ಕೊಂಡಾನೋ ಆ ಆಟೋ ಚಾಲಕರನ್ನು ಹಿಂಬಾಲಿಸಿ ಹೋದ್ರೆ ಏನಾಯ್ತೋ ಗೊತ್ತಿಲ್ಲ. ಆದ್ರೆ ಇಂದು ಸೋಮವಾರ ನೋಡಿ, 11 ನಿಮಿಷದಲ್ಲಿ ನಡೆದ ಅನಿರೀಕ್ಷಿತ ಘಟನೆಗಳು. ಎಲ್ಲವೂ ಏನೋ ಒಂದು ವಿಷಯ ನಡೆಯಬೇಕಿತ್ತು, ಅದು ಬೇರೆ ರೀತಿಯಲ್ಲಿ ನಡೆಯಿತು. ಕೆಲವು ವಿಷಯಗಳು ನಡೆದಿವೆ ಎಂದು ಹೇಳೋಣ. ಅದಕ್ಕಾಗಿಯೇ ಜ್ಯೋತಿಷ್ಯ ಎಂಬುದು ನಮಗೆ ನಿಜವಾದ ಸತ್ಯವನ್ನೇ ತೋರಿಸ್ತದೆ. ಸತ್ಯವನ್ನು ಬಿಟ್ಟರೆ ಬೇರೆ ಯಾವುದೂ ಇಲ್ಲ ಜೀವನದಲ್ಲಿ ನಡೆಯುವುದು. ಚಿತ್ರವನ್ನಿಟ್ಟು ತೋರಿಸ್ತಾರೆ, ಹೀಗಿದೆ 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 ಅಂತ. ಇವುಗಳು ಜೀವನದಲ್ಲಿ ನಡೆಯೋ ವಿಷಯಗಳನ್ನೇ ಹೇಳ್ತಾರೆ, ನಡೆಯದ ಯಾವುದನ್ನು ಹೇಳೋದಿಲ್ಲ. ಈ ಜ್ಯೋತಿಷ್ಯವನ್ನ ದೈವಜ್ಞಾನ ಎಂದು ಕರೆಯುತ್ತಾರೆ, ಬ್ರಹ್ಮ ವಿಜ್ಞಾನವನ್ನು ಕಲಿತವನು ಎಂದು ಹೇಳುತ್ತಾರೆ. ಇವುಗಳು ತುಂಬಾ ದೊಡ್ಡ ಪ್ರೊಸೆಸಿಂಗ್. ಇವುಗಳನ್ನ ಓದುವುದು, ಅನುಭವಿಸುವುದು, ಪ್ರತಿ ಜಾತಕವನ್ನು ನೋಡಿ ಹೇಳುವುದು, ಇದು ಒಂದು ಕಲೆ. ಆ ಕಲೆ ಎಂದರೆ ಅದನ್ನು ಸಂಪೂರ್ಣವಾಗಿ ಓದಿ ಸಂಪೂರ್ಣ ಅನುಭವ ಪಡೆದು ಎಷ್ಟೋ ಜಾತಕಗಳನ್ನ ದಾಟಿಕೊಂಡು ಬಂದವರು ಮಾತ್ರ. ಬಹಳಷ್ಟು ಅನ್ನವನ್ನು ಸಾವಿರಾರು ಜನರಿಗೆ ತಲುಪಿಸಬೇಕು. ಹಾಗೆ ನೋಡಿದ್ರೆ ನಾನೀಗ 30-32 ವರ್ಷಗಳಿಂದ ಜಾತಕ ನೋಡುತ್ತಿದ್ದೇನೆ ಎಂದರೆ ಎಷ್ಟು ಜಾತಕಗಳನ್ನು ನಾನು ನೋಡ್ಕೊಂಡು ಬಂದಿರುತ್ತೇನೆ ಎಂದು ಯೋಚಿಸಿ ನೋಡಿ. ಅದೇ ರೀತಿ ನಾವಿನ್ನೂ ಹೆಚ್ಚಿನ ಜಾತಕಗಳನ್ನು ನೋಡ್ಕೊಂಡು ಹೋಗ್ಬೇಕು. ಆಗ ಮಾತ್ರ ನಾವು ಸಂಪೂರ್ಣ ಜ್ಯೋತಿಷ್ಯರಾಗಬಹುದು ಮತ್ತು ಕೆಲವು ವಿಷಯಗಳನ್ನು ನಾವು ಹೇಳಲು ಸಾಧ್ಯವಾಗುತ್ತದೆ. ಈ ವಿಡಿಯೋವನ್ನು ನೋಡಿ. ನಿಮಗೆ ಯಾವುದೇ ಅನುಮಾನಗಳಿದ್ದರೆ ವಿವರಣೆಯಲ್ಲಿ ಸಂಖ್ಯೆ ಇದೆ, ಕೇಳಿ. ಖಂಡಿತವಾಗಿಯೂ ಅದಕ್ಕಾಗಿ ಅಪಾಯಿಂಟ್ಮೆಂಟ್ ಫಿಕ್ಸ್ ಮಾಡಿ ನಿಮಗೆ ಜಾತಕವನ್ನು ನೋಡಿ ಹೇಳಲಾಗುತ್ತದೆ. ಮಿಥುನ ರಾಶಿಯ ಪ್ರಿಯರೇ, ಜುಲೈ ತಿಂಗಳ ರಾಶಿ ಫಲಗಳು ಹೇಗಿರುತ್ತವೆ ಎಂಬುದನ್ನು ನೋಡೋಣ. ಸಾಮಾನ್ಯವಾಗಿ ನೋಡಿದರೆ ಮಿಥುನ ರಾಶಿ ಎಂದರೆ ಉಪಯ ರಾಶಿ ಎಂದು ಹೇಳುತ್ತಾರೆ. ಉಪಯ ರಾಶಿ ಎಂದರೆ ಸಣ್ಣ ಸಣ್ಣ ಗೊಂದಲಗಳು ಇದ್ದರೂ ಸಹ ಸ್ಪಷ್ಟವಾದ ಕೆಲವು ನಿರ್ಧಾರಗಳನ್ನ ತೆಗೆದುಕೊಳ್ಳುವಂತಹ ಪರಿಸ್ಥಿತಿಗಳು ಇರ್ತವೆ. ಎರಡನೇದಾಗಿ ಏನು ಅಂದ್ರೆ ನಿಮ್ ಬಗ್ಗೆ ಮಾತನಾಡುವವರ ಸಂಖ್ಯೆ ಹೆಚ್ಚಾಗಿರುತ್ತದೆ. ಮಾತಾಡದವನು ಕೂಡ ನಿಮ್ ಬಗ್ಗೆ ತುಂಬಾ ಮಾತಾಡ್ತಾನೆ. ಅದೇ ಆ ಸ್ಥಳದಲ್ಲಿರುವ ದೊಡ್ಡ ವಿಷಯವಾಗಿರುತ್ತವೆ. ಅದೇ ಕೆಲವು ವಿಷಯಗಳು. ಎರಡನೆಯದಾಗಿ ಈ ತಿಂಗಳು ನೀವು ಮಾತನಾಡುವ ಮಾತು, ಯೋಚಿಸುವವರು, ತೆಗೆದುಕೊಳ್ಳುವ ನಿರ್ಧಾರಗಳು, ಈ ಮೂರು ಮುಂದಿನ ಹಂತದ ಜೀವನವನ್ನು ನಿರ್ಧರಿಸಬೇಕು. ಇಷ್ಟು ದಿನ ನೀವು ಯಾವ ನಿರ್ಧಾರ ತೆಗೆದುಕೊಂಡಿದ್ದೀರಿ, ಇಷ್ಟು ದಿನ ನೀವು ಏನೇನು ಮಾಡಿದ್ದೀರಿ ಎಂಬುದರಲ್ಲಿ ಮುಂದೆ ನೀವು ಏನ್ ಮಾಡಲಿದ್ದೀರಿ, ಜೀವನದಲ್ಲಿ ಮುಂದಿನ ಹಂತಕ್ಕೆ ಏನ್ ಮಾಡಲಿದ್ದೀರಿ ಎಂಬುದು ಈ ತಿಂಗಳಲ್ಲಿ ನೀವು ನಿರ್ಧಾರ ತೆಗೆದುಕೊಂಡ್ರೆ ಮಾತ್ರ ಸಾಧ್ಯವಾಗ್ತದೆ. ಮುಂದಿನ 6 ತಿಂಗಳುಗಳಲ್ಲಿ ನೀವು ಯಶಸ್ಸು ಸಾಧಿಸಬಹುದು. ಅದಕ್ಕೆ ತಕ್ಕಂತೆ ನೀವು ನೋಡ್ಕೊಳ್ಳಿ. ಯಾರಾದ್ರೂ ಬಂದು ನಿಮ್ಮನ್ನು ತಡಿಬೇಕಾಗಿಲ್ಲ. ಯಾರು ಇದನ್ನ ಓದಲು ಬೇಡ. ಮೊದಲಿಗೆ ನಿಮ್ ದಾರಿಯಲ್ಲಿ ನೀವು ಏನ್ ಮಾಡಬೇಕು, ನಿಮ್ ಬಾಕಿ ಕೆಲಸಗಳು ಮತ್ತು ಕೆಲವು ವಿಷಯಗಳನ್ನ ನೋಡಿ ಯಶಸ್ಸು ಸಾಧಿಸಿ. ಎರಡನೆಯದಾಗಿ ನೀವು ನೋಡಿದ್ರೆ ಅಂದ್ರೆ ನಿಲ್ಲಿಸಿದ್ದ ಕೆಲಸ ಮತ್ತೆ ವೇಗ ಪಡೀತದೆ. ಯಾವುದಾದ್ರೂ ಒಂದು ವಿಷಯ ಅಡ್ಡಿಯಾಗಿದೆಯಾ, ಅದು ಮುಂದಿನ ಹಂತಕ್ಕೆ ಹೋಗಲು ಬೇಕಾದ ವಿಷಯಗಳು ಖಂಡಿತವಾಗಿಯೂ ಹೊಸ ಉದ್ಯೋಗಾವಕಾಶ ಅಥವಾ ಪದವಿ ಪ್ರೋತ್ಸಾಹನೆಗೆ ಸಂಬಂಧಪಟ್ಟಿರಬಹುದು. ಒಳ್ಳೆ ಮಾಹಿತಿಗಳು ಸಿಗ್ಬೋದು. ವಿಷಯಗಳು ನಿಮ್ ಕಿವಿಗೆ ಬಂದು ಬೀಳುವ ಅವಕಾಶ ಬಹಳ ಇದೆ. ನಿಮ್ಮ ಪ್ರತಿಭೆಯನ್ನು ಮುಚ್ಚಿಟ್ಟಿದ್ರು ಈಗ ಪ್ರಶಂಸಿಸಲು ಪ್ರಾರಂಭಿಸ್ತಾರೆ. ಎಷ್ಟು ಜನ ಸೇರಿಕೊಂಡ್ರು ನಿಮ್ಮ ಪ್ರತಿಭೆಯನ್ನು ಮುಚ್ಚಿಡಲು ಸಾಧ್ಯವಿಲ್ಲ. ಒಂದು ದಿನ ಅದು ಹೊರಬರುತ್ತದೆ ಅಥವಾ ಹೊರಬರುವುದಿಲ್ಲ ಎಂಬ ಪ್ರಶ್ನೆಯೇ ಇಲ್ಲ. ಅದು ಖಂಡಿತವಾಗಿಯೇ ಹೊರಬರುತ್ತದೆ. ನಿರೀಕ್ಷಿಸದ ಹಣದ ಪ್ರವಾಹ ಅಥವಾ ಬಾಕಿ ಹಣ ಸಿಗಬಹುದು. ವ್ಯಾಪಾರದಲ್ಲಿ ಹೊಸ ಗ್ರಾಹಕರು ಸೇರ್ತಾರೆ. ಕುಟುಂಬದಲ್ಲಿ ಶುಭ ಸುದ್ದಿ ಅಥವಾ ಶುಭ ಕಾರ್ಯಕ್ರಮಗಳ ಬಗ್ಗೆ ಮಾತನಾಡಲಾಗುತ್ತದೆ. ಮದುವೆ, ಶುಭ ವಿವಾಹ, ಮರುಮದುವೆ ಎಲ್ಲವೂ ಚೆನ್ನಾಗಿ ನಡೆಯಬಹುದು. ಸ್ಪರ್ಧಾತ್ಮಕ ಪರೀಕ್ಷೆ, ಉತ್ತಮ ಪ್ರಗತಿ ಎಲ್ಲವೂ ಇರುತ್ತದೆ. ಆರೋಗ್ಯ ಸ್ಥಿತಿ ಕೂಡ ಉತ್ತಮವಾಗಿರುತ್ತದೆ. ಇರೋ ದೌರ್ಬಲ್ಯವು ಹೋಗಿ ಹೊಸ ಉತ್ಸಾಹ ಮತ್ತು ಹೊಸ ಸಂಪರ್ಕಗಳು ದೊರೆಯುತ್ತವೆ. ಭವಿಷ್ಯಕ್ಕೆ ಉತ್ತಮ ಪ್ರಯೋಜನವನ್ನು ನೀಡುತ್ತದೆ. ಮನಸ್ಸಿನಲ್ಲಿರುವ ಗೊಂದಲ ದೂರವಾಗಿ ಸ್ಪಷ್ಟವಾದ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಸಾಧ್ಯವಾಗುವ ಪರಿಸ್ಥಿತಿಗಳು ಬರುತ್ತವೆ. ಎಲ್ಲರೊಡನೆ ನಿಮ್ಮ ರಹಸ್ಯಗಳನ್ನು ಹಂಚ್ಕೋಬೇಡಿ. ಇದು ತುಂಬಾ ಕೆಟ್ಟ ಅಭ್ಯಾಸ.
ನಿಮ್ಮ ರಹಸ್ಯವನ್ನು ಎಲ್ಲರಿಗೂ ಹೇಳುವುದು ನಿಜವಾಗಿಯೂ ತುಂಬಾ ಕೆಟ್ಟ ಅಭ್ಯಾಸ. ಅಭ್ಯಾಸ ಎಂದರೆ ಮನ್ಸಿನಲ್ಲಿರ್ಬೇಕು. ಯಾವ್ದು ಏನೇ ಇದ್ರೂ ರಹಸ್ಯ ಅಂದ್ರೆ ಮನ್ಸಿನಲ್ಲಿರ್ಬೇಕು. ರಹಸ್ಯ ಏನ್ರೆ ಏನು ಅಂತ ಕೇಳ್ತಾರೆ, ಅದು ಮನ್ಸಿನಲ್ಲಿರ್ಬೇಕು. ಅದು ಎಲ್ಲರಿಗೂ ಹೋಗಿ ಇದಿಲ್ಲ ಎಂದು ನೀವು ಹೇಳಿದರೆ ಅದು ನಿಮಗ ಮಾತ್ರ ಆಗೋದಿಲ್ಲ, ನಿಮಗ ಮಾತ್ರ ಅದು ನಡೆಯೋದಿಲ್ಲ. ಒಳ್ಳೆ ವಿಷಯವಾಗಿದ್ರೆ ನಡೆಯೋದಿಲ್ಲ. ರಹಸ್ಯವನ್ನ ಕಾಯಬೇಕು. ಇಬ್ಬರ ನಡುವೆ ದೂತ ಆಗ್ಬೇಡಿ ದಯವಿಟ್ಟು. ಆ ವಿಷಯವನ್ನ ಕೈಯಲ್ಲಿ ಹಿಡಿದು ಪ್ರಾರ್ಥಿಸ್ತೇನೆ, ಅದನ್ನ ಮಾತ್ರ ನೀನ್ ಮಾಡಬೇಡ. ಇಬ್ಬರ ನಡುವೆ ದೂತ ಆಗೋದು ಮುಗ್ದೋಯ್ತು. ನೀನ್ ಯಾವ ದೂತ ಹಕ್ಕಿಯೂ ಅಲ್ಲ. ದಯವಿಟ್ಟು ದೂತ ಆಗ್ಬೇಡ. ತುರ್ತುವಾಗಿ ಕೆಲಸ ಬದಲಾಯಿಸುವ ನಿರ್ಧಾರ ಮಾಡಬೇಡ. ತುರ್ತು ಅಂತ ಅಲ್ಲ, ಇನ್ನು ಮುಂದೆ ಇಲ್ಲಿ ಕೆಲಸ ಮಾಡಬಾರ್ದು, ಸ್ಥಳ ಬದಲಾಯಿಸಲೇಬೇಕು ಎಂದು. ಆ ತಟ್ಟೆ ಬರಬಾರ್ದು. ಅದನ್ನ ನೋಡಿ ಸ್ನೇಹಿತರ ಹೆಸರಿನಲ್ಲಿ ಹಣ ಕೊಟ್ಟು ಮೋಸ ಹೋಗ್ಬೇಡಿಪ್ಪ. ತುರ್ತಾಗಿ 10,000 ರೂಪಾಯಿ ಜಿಪೇ ಮಾಡಬೇಕು ಎಂದು ನೀನು ಮಾಡಿ ಕುಳಿತುಕೋಬೇಡ. ಆ ಹಣ ನಿನಗೆ ಬರುತ್ತದೆ ಎಂಬುದು ಗೊತ್ತಿಲ್ಲ. ಸಾಮಾಜಿಕ ಜಾಲತಾಣದಲ್ಲಿ ಕೋಪದಿಂದ ಪೋಸ್ಟ್ ಮಾಡಬೇಡಿ. ತುಂಬಾ ವಿಷಯಗಳನ್ನು ಹೇಳಿದ್ದೇನೆ, ಅದರಲ್ಲಿ ಇದೂ ಒಂದು. ಹಳೆಯ ತಪ್ಪನ್ನು ಮತ್ತೆ ಮಾಡಬೇಡಿ. ಚಿಕ್ಕ ಚಿಕ್ಕ ಸಮಸ್ಯೆಗಳನ್ನು ದೊಡ್ಡ ಜಗಳವನ್ನಾಗಿ ಮಾಡಬೇಡಿ. ಆ ಒಂದು ಚಿಕ್ಕ ಜಗಳ ಬಂದು ಅದು ತಾನೇ ಮುಗಿದು ಹೋಗುತ್ತದೆ. ಅದನ್ನು ನೀನು ಹೊತ್ತಿ ಹಾಕಿದರೆ ಅದು ದೊಡ್ಡದಾಗ್ತದೆ. ಅದು ಏನು ಎಂಬುದನ್ನು ನೋಡಿಕೊಳ್ಳಬೇಕು. ರಾತ್ರಿ ಸಮಯದ ಪ್ರಯಾಣಗಳಲ್ಲಿ ಹೆಚ್ಚು ಜಾಗೃತಿ ವಹಿಸಿ. ಸಂಬಂಧಿಕರೊಂದಿಗೆ ಹೋಲಿಕೆಯನ್ನ ಮನಸ್ಸಿನಲ್ಲಿಟ್ಕೊಂಡು ನನಗೆಲ್ಲವೂ ಗೊತ್ತು ಎಂಬ ಅಹಂಕಾರದಿಂದ ಸಲಹೆ ನೀಡುವುದು, ಇವೆಲ್ಲವನ್ನು ಸ್ವಲ್ಪ ನೋಡಿಕೊಂಡು ನನಗೆ ಗೊತ್ತು ಎಂಬ ಅಹಂಕಾರ ಬೇಡ. ಏನೇ ಆಗಿರ್ಲಿ ಸಲಹೆ ಕೇಳಿ ಏನ್ ಮಾಡಬೇಕೆಂದು ಮಾಡಿ ಎಂದು ಹೇಳಿದ್ರೆ ಜೀವನದಲ್ಲಿ ತುಂಬಾ ವಿಷಯಗಳಲ್ಲಿ ಯಶಸ್ಸು ಸಾಧಿಸಬಹುದು. ಈ ತಿಂಗಳು ನಿಮ್ಮನ್ನು ಪರೀಕ್ಷಿಸುವವರು ಇರಬಹುದು, ಆದರೆ ಅವರು ನಿಮ್ಮನ್ನು ಸೋಲಿಸಲು ಸಾಧ್ಯವಿಲ್ಲ. ಪರೀಕ್ಷಿಸುವವರು ಹೆಚ್ಚು ಇದ್ದರೂ ಸೋಲಿಸಲು ಸಾಧ್ಯವಿಲ್ಲ. ನಿಮ್ ಮಾತಿಗೆ ಮೌಲ್ಯ ಬರ್ಬೇಕೆಂದ್ರೆ ಮೊದಲು ನಿಮ್ಮ ಕಾರ್ಯಕ್ಕೆ ಮೌಲ್ಯ ಬರಬೇಕು. ಅದೇ ಮುಖ್ಯವಾದ್ದು. ಸಿಂಹದ ಮುಖವನ್ನು ಇಟ್ಕೊಂಡು ಇರೋರು ಎಲ್ಲರೂ ನಿಜವಾದ ಸ್ನೇಹಿತರು ಅಲ್ಲ. ನಗ್ತಾ ಇರ್ತಾರೆ, ನಗ್ತಾ ಇದ್ರೆ ಅದು ನಿಜವಾದ ಸ್ನೇಹವಲ್ಲ. ಯಾವುದು ನಿಜವಾದ ಸ್ನೇಹವೋ ಅದು ನಿಮ್ಮ ಮನಸ್ಸಿಗೆ ಗೊತ್ತಿರುತ್ತದೆ. ಒಂದು ಅವಕಾಶವನ್ನು ತಪ್ಪಿಸಿಕೊಂಡರೂ ಜೀವನವನ್ನು ತಪ್ಪಿಸಿಕೊಳ್ಳಬೇಡಿ ಎಂದು ಹೇಳುತ್ತದೆ. ಪ್ರತಿಯೊಂದು ಅಡ್ಡಿಯು ಹೊಸ ದಾರಿಯನ್ನು ತೋರಿಸುತ್ತದೆ. ನಿಮ್ಮ ಮನಸ್ಸನ್ನು ಗೊಂದಲಗೊಳಿಸುವವರಿಂದ ಸ್ವಲ್ಪ ದೂರವಿರಿ. ಈಗಾಗಲೇ ನೀವು ಒಂದು ದೊಡ್ಡ ಗೊಂದಲಗಾರನೇ ಆಗಿದ್ದೀರಿ. ನಿಮ್ಮನ್ನು ಒಬ್ಬನು ಗೊಂದಲಗೊಳಿಸುತ್ತಾನೆ. ಅವನು ಹೇಗಿರುತ್ತಾನೆ ಎಂಬುದೇ ಆ ಸ್ಥಳದಲ್ಲಿ ಮುಖ್ಯ. ಯೋಚಿಸಿ ಕಾರ್ಯನಿರ್ವಹಿಸಿ. ಅಗತ್ಯವಿಲ್ಲದ ವಿವರಣೆಗಳನ್ನು ನಿಲ್ಲಿಸಿ. ನಿಮ್ಮ ಯಶಸ್ಸೇ ನಿಮಗೆ ಉತ್ತರ ನೀಡುತ್ತದೆ ಎಂದು ಹೇಳುತ್ತಾರೆ. ಜುಲೈ ತಿಂಗಳಲ್ಲಿ ನಿಮ್ಮ ಬುದ್ಧಿಶಾಲಿತನವೇ ನಿಮ್ಮ ದೊಡ್ಡ ಆಸ್ತಿ ಆಡುತ್ತದೆ. ಆದ್ದರಿಂದ ಜುಲೈ ತಿಂಗಳು ವಿಶೇಷವಾಗಿದೆ. ಮಿಥುನ ರಾಶಿಯವರಿಗೆ ಜುಲೈ ತಿಂಗಳು ಒಟ್ಟಾರೆ ಯಶಸ್ಸನ್ನು ತರುತ್ತದೆ. ಮನೆ, ವಾಹನ ಮತ್ತು ಇತರ ವಿಷಯಗಳಲ್ಲಿ ಯಶಸ್ಸು ಸಿಗುತ್ತದೆ. ಚಂದ್ರನ ಪ್ರಭಾವ ಮುಗಿಯುತ್ತದೆ. 10 ರೂಪಾಯಿ ಸಂಪಾದಿಸಿ 50 ರೂಪಾಯಿ ಖರ್ಚಾಗಬಹುದು. ಖರ್ಚುಗಳು ಇರುತ್ತವೆ. ಎಲ್ಲವನ್ನು ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಂಡು ಸಾಗಬೇಕು. ನೀವು ಅಡ್ಜಸ್ಟ್ ಮಾಡಿಕೊಂಡು ಸಾಗುತ್ತೀರಿ. ಹೌದು, ಮಿಥುನ ರಾಶಿಯವರಿಗೆ ಈ ನಿಮ್ಮ ಮಾತು, ಸಹನೆ ಮತ್ತು ಬುದ್ಧಿಶಾಲಿತನವನ್ನ ಸರಿಯಾಗಿ ಬಳಸ್ಕೊಳ್ಬಹುದು. ನಿರೀಕ್ಷೆಗಿಂತ ಹೆಚ್ಚಿನ ಪ್ರಗತಿ ನಿಮ್ಮತ್ತ ಬರ್ತದೆ. ಯಾರನ್ನು ಕಣ್ಣು ಮುಚ್ಚಿ ನಂಬಬೇಡಿ. ಸರಿಯಾದ ನಿರ್ಧಾರವೇ ನಿಮ್ಮ ಜೀವನವನ್ನ ಎತ್ತಿ ತರ್ತದೆ. ದೊಡ್ಡ ಮಟ್ಟದಲ್ಲಿ ನೀವು ಬಹಳಷ್ಟು ಯಶಸ್ಸು ಸಾಧಿಸ್ತೀರಿ. ಕನಿಷ್ಠ 90% ಯಶಸ್ಸು ನಿಮ್ಮದಾಗಿರ್ತದೆ. ಕುಟುಂಬ ಸ್ಥಾನದಲ್ಲಿ ಗುರು ಸ್ವಲ್ಪ ಮಟ್ಟಿಗೆ ಯಶಸ್ಸನ್ನು ತಂದುಕೊಡಬಹುದು. ಕೆಲವು ಸಂದರ್ಭಗಳಲ್ಲಿ ತಿರುವಾದಿರೈ ನಕ್ಷತ್ರ ಮತ್ತು ಮಿಥುನ ರಾಶಿಗೆ ಸ್ವಲ್ಪ ಕಷ್ಟಗಳಿವೆ, ಅಡೆತಡೆಗಳು ಹೆಚ್ಚಿವೆ. ಪುಲರ್ಪೂಸ ನಕ್ಷತ್ರ ಮಿಥುನ ರಾಶಿಗೆ ಸ್ವಲ್ಪ ಅಡ್ಡಿಗಳಿವೆ, ನಂತರವೇ ಸರಿಯಾಗುತ್ತದೆ. ಇದರಲ್ಲಿ ಕೆಲವರು, ಈ ಮಿಥುನ ರಾಶಿಯವರು ಮಾತ್ರ ಸ್ವಲ್ಪ ಮಟ್ಟಿಗೆ ತಪ್ಪಿಸಿಕೊಂಡಿರಬಹುದು ಎಂದು ಹೇಳಬಹುದು. ಆದ್ದರಿಂದ ಏನು ಮಾಡಬೇಕು, ಹೇಗೆ ಮಾಡಬೇಕು ಎಂದು ಯೋಚಿಸಿ ಜುಲೈ ತಿಂಗಳಲ್ಲಿ ಕ್ರಮವಹಿಸಿ. ನಿಮ್ಮ ಆತುರ ಮತ್ತು ಒತ್ತಡವೇ ಪ್ರಶ್ನಾರ್ಥಕವಾಗಬರುವುದು. ಸರಿಯಾಗಿದೆ, ಸುಖವಾಗಿದೆ.